Hi friends, welcome back to Maryam Tips in Kannada YouTube channel. Friends, in case ಮಹಿಳೆಯರು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಪೀರಿಯಡ್ ಆದ ಮೊದಲನೇ ದಿನದಿಂದ ಲಾಸ್ಟ್ 28 to 30 ಡೇಸ್ ತನಕನೂ ಅವರು ಏನು ಸೇವನೆಯನ್ನು ಮಾಡ್ತಾ ಇದ್ದಾರೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿ ಒಂದು ರಿಸಲ್ಟ್ನ ಪಾಸಿಟಿವ್ ಆಗಿ ಪಡೆಯಲಿಕ್ಕೆ. ಸೊ ನನ್ನ ಒಂದು ಚಾನಲ್ನಲ್ಲಿ ನಿಮಗೆ ಹಲವಾರು ಒಂದು ಡ್ರಿಂಕ್ಗಳು ಸಿಗುತ್ತೆ. ಸೊ ಇನ್ ಕೇಸ್ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ PCOD, PCOS ಇಂದ ಹಿಡಿದು ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರಬಹುದು ಅಥವಾ ಎಗ್ ಕ್ವಾಲಿಟಿ ಲೋ ಆಗಿರಬಹುದು, ಹೀಗೆ ಹಲವಾರು ಪ್ರಾಬ್ಲಮ್ಸ್ಗಳಿಗೆ ನಮ್ಮ ಚಾನಲ್ನಲ್ಲಿ ನಿಮಗೆ ಹಲವಾರು ಒಂದು ಡ್ರಿಂಕ್ಗಳ ಒಂದು ಮಾಹಿತಿಯನ್ನು ನೀಡಿದ್ದೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನೀವು ಪೀರಿಯಡ್ ಆದ ದಿನದಿಂದ ಲಾಸ್ಟ್ 28 to 30 ಡೇಸ್ ತನಕ ಯಾವ ದಿನಗಳಲ್ಲಿ ಯಾವ ಡ್ರಿಂಕನ್ನು ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಒಂದು ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ನ ನೀವು ಪಡೆಯಲಿಕ್ಕೆ ತುಂಬಾ ಸಹಾಯ ಆಗುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ಸಹ ತುಂಬಾನೇ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ, ಯಾಕೆ ಅಂತ ಹೇಳಿದರೆ ನಿಮ್ಮಲ್ಲಿರುವಂತಹ ಒಂದು ಡೌಟ್ಸ್ನ ಈ ಒಂದು ವಿಡಿಯೋ ಕ್ಲಿಯರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ತಡ ಮಾಡದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ಮಹಿಳೆಯರ ಪೀರಿಯಡ್ಸ್ ದಿನಗಳಲ್ಲಿ ಅವರಲ್ಲಿರುವಂತಹ ಒಂದು ಉಷ್ಣತೆಯಿಂದ ಹಿಡಿದು ಟಾಕ್ಸಿನ್ಸ್ ಇಂದ ಹಿಡಿದು ಅವರ ಒಂದು ಗರ್ಭಾಶಯದಲ್ಲಿ ಇರುವಂತಹ ಕೆಲವಷ್ಟು ಮ್ಯೂಕಸ್ ಆಗಿರಬಹುದು, ಕೆಲವಷ್ಟು ಟಿಶ್ಯೂಸ್ ಆಗಿರಬಹುದು, ಇದನ್ನೆಲ್ಲ ರಿಮೂವ್ ಆಗುವಂತಹ ಒಂದು ಸಮಯದಲ್ಲಿ ನಮ್ಮ ಒಂದು ಬಾಡಿನ ಒಂದು ಡಿಟಾಕ್ಸಿಫೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವು ಜೀರಿಗೆ ಅಜ್ವೈನ್ ಕಷಾಯನ ಕುಡಿಯೋದ್ರಿಂದ ನಮಗೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಇನ್ ಕೇಸ್ ನೀವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಜೀರಿಗೆ ಅಜ್ವೈನ್ ಕಷಾಯ ನೆಕ್ಸ್ಟ್ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಮಾಡೋದ್ರಿಂದ ಹಿಡಿದು ನಿಮ್ಮ ಅಂಡಾಣುವ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈವನ್ ನಿಮಗೇನಾದರೂ ಪೀರಿಯಡ್ಸ್ ಒಂದು ದಿನಗಳಲ್ಲಿ ನಿಮಗೆ ತುಂಬಾ ನೋವಾಗುತ್ತೆ ಅಂತ ಹೇಳಿದ್ರು ಕೂಡ ನೀವು ಈ ಒಂದು ಜೀರಿಗೆ ಅಜ್ವೈನ್ ಕಷಾಯನ ನೀವು ಕುಡಿಯೋದ್ರಿಂದ ನಿಮಗೆ ಪೇಯ್ನ್ ಕೂಡ ರಿಲೀಫ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಜೀರಿಗೆ ಅಜ್ವೈನ್ ಕಷಾಯನ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋನ ನೋಡಿ ಅದೇ ರೀತಿ ನೀವು ಕಷಾಯನ ಮಾಡಿಕೊಂಡು ಪೀರಿಯಡ್ಸ್ ದಿನಗಳಲ್ಲಿ 1 ರಿಂದ 6 ದಿನ ತನಕ ನೀವು ಕಡ್ಡಾಯವಾಗಿ ತಗೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಈವನ್ ನೀವು 20 ದಿನಗಳ ತನಕನೂ ತಗೋಬಹುದು, ಬಟ್ ನೀವು ಪೀರಿಯಡ್ಸ್ ದಿನಗಳಲ್ಲಿ ಇದನ್ನು ತಗೊಳ್ಬೇಕಾಗಿರೋದು ಕಡ್ಡಾಯ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಅವರ ಒಂದು ಎಂಡೋಮೆಟ್ರಿಯೋಸಿಸ್ ಆಗಿರ್ಬೋದು, ಫೈಬ್ರೋಯ್ಡ್ಸ್ ಆಗಿರ್ಬೋದು, ಸೊ ಈ ರೀತಿಯ ಒಂದು ಕಂಡೀಷನ್ ಇದೆ, ಇವರು ಜೀರಿಗೆ ಅಜ್ವೈನ್ ಕಷಾಯದ ಬದಲು ಜಿಂಜರ್ ಟೀಯನ್ನು ಕೂಡ ನೀವು ಸೇವನೆ ಮಾಡ್ಕೊಳ್ಬೋದು. ಸೊ ಈ ಒಂದು ಜಿಂಜರ್ ಟೀಯ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಆಗಿ ನಿಮಗೆ ವಿಡಿಯೋನ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ನ ನೀಡಿದ್ದೀನಿ. ಸೊ ಆ ಒಂದು ವಿಡಿಯೋನ ಹೋಗಿ ನೀವು ನೋಡಿ. ಸೊ ಜಿಂಜರ್ ಟೀಯನ್ನು ಹೇಗೆ ನೀವು ಮಾಡ್ಕೊಳ್ಳೋದು ಅನ್ನೋದನ್ನು ಅದರಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ನೀಡಿದ್ದೀನಿ. ಹಾಗೆ ಈ ಜಿಂಜರ್ ಟೀಯನ್ನು ನೀವು ಸೇವನೆ ಮಾಡೋದ್ರಿಂದ ನಿಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಸೊ ಜಿಂಜರ್ ಟೀ ಹಾಗೆ ಜೀರಿಗೆ ಅಜ್ವೈನ್ ಕಷಾಯ, ಶುಂಠಿ ಏನಿದೆ ಹಸಿ ಶುಂಠಿಯ ನೀವು ಟೀಯನ್ನು ಹಾಗೆ ಜೀರಿಗೆ ಹಾಗೂ ಓಂಕಾಳಿನ ಒಂದು ಕಷಾಯವನ್ನು ನೀವು ಮರೀದೇನೆ ಪೀರಿಯಡ್ಸ್ ದಿನಗಳಲ್ಲಿ ತಗೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಇದರ ಜೊತೆಗೆ ನಾನು ಮೊದಲೇ ಹೇಳಿರೋ ಹಾಗೆ ಪೀರಿಯಡ್ಸ್ ದಿನಗಳಲ್ಲಿ ಮಹಿಳೆಯರಲ್ಲಿ ಒಂದು ಡಿಟಾಕ್ಸಿಫಿಕೇಷನ್ ಆಗ್ತಾ ಇರುತ್ತೆ, ಟಾಕ್ಸಿನ್ಸ್ ರಿಮೂವ್ ಆಗ್ತಾ ಇರುತ್ತೆ, ಬೇಡಾದ ಒಂದು ಟಿಶ್ಯೂಸ್ ರಿಮೂವ್ ಆಗ್ತಾ ಇರುತ್ತೆ, ಹಾಗೆ ಒಂದು ಬ್ಲಡ್ ಏನಿದೆ ಅದು ಕೂಡ ಹೋಗ್ತಾ ಇರುತ್ತೆ. ಸೊ ಅಂಥ ಒಂದು ಸಮಯದಲ್ಲಿ ನಮ್ಮ ಒಂದು ಲಿವರ್ನ ಹೆಲ್ತ್ನ ಪ್ರಮೋಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಲಿವರ್ನ ಹೆಲ್ತ್ನ ಪ್ರಮೋಟ್ ಮಾಡಲಿಕ್ಕೆ ವೀಟ್ ಗ್ರಾಸ್ ಒಂದು ಜ್ಯೂಸನ್ನು ನೀವು ಸೇವನೆ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ವೀಟ್ ಗ್ರಾಸ್ ಜ್ಯೂಸ್ನ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಆಗಿ ನಿಮಗೆ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವೀಟ್ ಗ್ರಾಸ್ ಜ್ಯೂಸ್ನ ಕೂಡ ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸಿಫಿಕೇಷನ್ ಆಗಲಿಕ್ಕೆ ಇನ್ನೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವೀಟ್ ಗ್ರಾಸ್ ಜ್ಯೂಸ್ನ ಕುಡಿಯೋದ್ರಿಂದ ನೆಕ್ಸ್ಟ್ ನೀವು ಕನ್ಸೀವ್ ಆಗುವ ಚಾನ್ಸಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಪೀರಿಯಡ್ಸ್ ದಿನಗಳಲ್ಲಿ ನೀವು ಬ್ಲ್ಯಾಕ್ ರೈಸ್ ಇನ್ ವಾಟರ್ ತಗೋತಾ ಇದ್ದೀರಾ ಅಂತ ಹೇಳಿದ್ರು
ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಪೀರಿಯಡ್ಸ್ ದಿನಗಳಲ್ಲೂ ಸಹ ನೀವು ಬ್ಲ್ಯಾಕ್ ರೈಸಿನ್ ವಾಟರ್ನ ತಗೋಬಹುದು. ಸೊ ದಟ್ ನಿಮ್ಮ ಎಗ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ, ಇನ್ ಕೇಸ್ ನೀವೇನಾದರೂ ಎನಿಮಿಕ್ ಇದ್ದೀರಾ, ನಿಮ್ಮಲ್ಲಿ ರಕ್ತ ಒಂದು ಕೊರತೆ ಇದೆ, ರಕ್ತದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದರ ಒಂದು ಲೆವೆಲ್ನ ಕೂಡ ಇದು ಇಂಪ್ರೂವ್ ಮಾಡಲಿಕ್ಕೆ, ಹಿಮೋಗ್ಲೋಬಿನ್ ಲೆವೆಲ್ನ ಕೂಡ ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಜೀರಿಗೆ ಅಜ್ವೈನ್ ಕಷಾಯ, ಹಾಗೆ ಹಸಿ ಶುಂಠಿಯ ಟೀ, ಹಾಗೆಯೇ ವೀಟ್ ಗ್ರಾಸ್ ಜ್ಯೂಸ್, ಹಾಗೆ ಬ್ಲ್ಯಾಕ್ ರೈಸಿನ್ ವಾಟರ್, ಈ 4 ಸಹ ನೀವು ಪೀರಿಯಡ್ ಆದ 1ನೇ ದಿನದಿಂದ 7ನೇ ದಿನದ ತನಕ ಕಡ್ಡಾಯವಾಗಿ ತಗೊಳ್ಳಿ. ಇದರಲ್ಲಿ ಯಾವುದಾದ್ರೂ ಸರಿ, ನಿಮಗೆ ಯಾವುದು ನಿಮ್ಮ ಒಂದು ಮನೆಯಲ್ಲಿ ಅವೈಲೇಬಲ್ ಇರುತ್ತೋ ಈ ಒಂದು 4 ಡ್ರಿಂಕ್ಗಳನ್ನು ನೀವು 1ನೇ ದಿನದಿಂದ 7ನೇ ದಿನದ ತನಕ ತಗೋಬೇಕು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದರೆ ಪೀರಿಯಡ್ಸ್ ದಿನಗಳು 1ನೇ ದಿನದಿಂದ 7ನೇ ದಿನ ಆದ ತಕ್ಷಣವೇ 7ನೇ ದಿನದಿಂದ 14ನೇ ದಿನದ ತನಕ ಓವ್ಯುಲೇಷನ್ಗೆ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಬಾಡಿನ. ಹೌದು ಫ್ರೆಂಡ್ಸ್, ಓವ್ಯುಲೇಷನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು, ಓವ್ಯುಲೇಷನ್ನಿಗೆ ನಿಮಗೆ ಯಾವ ಡ್ರಿಂಕ್ಗಳು ನಿಮಗೆ ಸಹಾಯ ಮಾಡುತ್ತೆ ಅನ್ನೋದಾದರೆ ಕ್ಲೋವ್ಸ್ ವಾಟರ್, ಲವಂಗದ ನೀರು ದಿ ಬೆಸ್ಟ್ ಡ್ರಿಂಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಲವಾರು ಮಹಿಳೆಯರು ಈ ಒಂದು ಲವಂಗದ ನೀರನ್ನು ಸೇವಿಸ್ತಾ 1 ತಿಂಗಳಲ್ಲಿ ಕನ್ಸೀವ್ ಆಗಿದ್ದಾರೆ ಫ್ರೆಂಡ್ಸ್. ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿರುವಂತಹ ನಂಬರ್ 1 ಪ್ಲೇಸಲ್ಲಿರುವಂತಹ ಕ್ಲೋವ್ಸ್ ವಾಟರ್, ಲವಂಗದ ನೀರನ್ನು ನೀವು ಆ ದಿನಗಳಲ್ಲಿ ಸೇವನೆ ಮಾಡಬೇಕು 7ನೇ ದಿನದಿಂದ 14ನೇ ದಿನದ ತನಕ. ಇನ್ ಕೇಸ್ ನಿಮಗೇನಾದರೂ ಬಾಡಿನಲ್ಲಿ ಹೀಟ್ ಇದೆ ಅಂತ ನಿಮಗೆ ಕನ್ಫ್ಯೂಷನ್ ಇದೆ, ಡೌಟ್ ಇದೆ, ಇದನ್ನು ನಾವು ತಗೋಬೋದಾ ಬೇಡವಾ ಅಂದರೆ ಇದ್ರ ಜೊತೆಗೆ ನಾನು ಫೆನಲ್ ಸೀಡ್ಸ್ ವಾಟರ್ನ ತಗೊಳ್ಳಿ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದರೆ ಫೆನಲ್ ಸೀಡ್ಸ್ ವಾಟರ್ ನಿಮಗೆ ತಂಪು ಮಾಡುತ್ತೆ ನಿಮ್ಮ ದೇಹನ. ಸೊ ಯಾವಾಗ ನೀವು ಕ್ಲೋವ್ಸ್ ವಾಟರ್ ತಗೊಂಡು ನಿಮ್ಮ ಉಷ್ಣಾಂಶ ನಿಮ್ಮ ಬಾಡಿನಲ್ಲಿ ಇನ್ಕ್ರೀಸ್ ಆಗುತ್ತೆ ಅನ್ನೋ ಭಯ ಇದ್ದವರು ನೀವು ಫೆನಲ್ ಸೀಡ್ಸ್ ಅಂದರೆ ಸೋಂಪು ಕಾಳಿನ ನೀರನ್ನು ಸಹ ತಗೋಬೋದು. ಈ 2ರ ಬಗ್ಗೆನೂ ನಾನು ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಸ್ನ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅಲ್ಲಿಂದ ಹೋಗಿ ನೀವು ನೋಡಿ ಈ ಒಂದು ಕ್ಲೋವ್ಸ್ ವಾಟರ್ ಹಾಗೆ ಫೆನಲ್ ಸೀಡ್ಸ್ ವಾಟರನ್ನು ನೀವು 7ನೇ ದಿನದಿಂದ 14ನೇ ದಿನದ ತನಕ ಕಡ್ಡಾಯವಾಗಿ ತಗೊಳ್ಳಿ. ಸೊ ಇದಾದಮೇಲೆ ಫ್ಲ್ಯಾಕ್ ಸೀಡ್ಸ್ ಪೌಡರನ್ನು ಕೂಡ ನೀವು ಈ ದಿನಗಳಲ್ಲಿ ತಗೊಳ್ಳೋದ್ರಿಂದ ನಿಮ್ಮ ಹಾರ್ಮೋನ್ಸ್ನ ಬ್ಯಾಲೆನ್ಸ್ಡ್ ಆಗಿ ಇಡೋಕ್ಕೆ, ಹಾಗೆಯೇ ನಿಮಗೆ ಓವ್ಯುಲೇಷನ್ನ ಬೂಸ್ಟಪ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದಾದಮೇಲೆ ಸ್ಮೂತಿ ರೆಸಿಪಿ ಮಾಡಿ ತೋರಿಸಿದ್ದೀನಿ. ಸ್ಮೂತಿಯಿಂದ ಕೂಡ ನಿಮ್ಮ ಒಂದು ಅಂಡಾಣುವ ಕ್ವಾಲಿಟಿಯನ್ನು ನ್ಯಾಚುರಲ್ ಆಗಿ ನೀವು ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಕಾಸ್ಟ್ಲಿ ಇಂಜೆಕ್ಷನ್ಸ್ ಕೂಡ ಕೊಡದೇ ಇರುವಂತಹ ಒಂದು ರಿಸಲ್ಟ್ ಈ ಒಂದು ಸ್ಮೂತಿ ಕೊಡುತ್ತೆ. ಸೊ ಸ್ಮೂತಿ ಹೇಗೆ ಮಾಡೋದು ಅಂತಾನು ನಿಮಗೆ ಕಂಪ್ಲೀಟ್ ಆಗಿ ನಾನು ವಿಡಿಯೋನ ಮಾಡಿ ತೋರಿಸಿದ್ದೀನಿ. ಆ ಸ್ಮೂತಿನ ಕೂಡ ನೀವು 7ನೇ ದಿನದಿಂದ 14ನೇ ದಿನದ ತನಕ ತಗೋಬಹುದು. ಇವಾಗ ಬಂದರೆ PCOD PCOS ಅನ್ನುವಂತಹ ಒಂದು ಡಿಸೀಸಿಂದ ಯಾರೆಲ್ಲ ಬಳಲ್ತಿದ್ದಾರೆ ಅವರಿಗೆ ಓವ್ಯುಲೇಷನ್ ಆಗದೇ ಇರ್ಬೋದು. ಸೊ ಅಂಥ ಕಂಡೀಷನಲ್ಲಿ ಕೂಡ ನಾನು ಮೊರಿಂಗಾ ಹಾಗೆಯೇ ನುಗ್ಗೆ ಒಂದು ಸೊಪ್ಪಿನ ಪೌಡರ್ ಹಾಗೆಯೇ ಆಮ್ಲಾ ಜ್ಯೂಸ್ನ ಒಂದು ಮಿಕ್ಸ್ ಮಾಡಿಕೊಂಡು ಡ್ರಿಂಕ್ನ ನೀವು ತಗೊಳ್ಳಿ ಅಂತ ಹೇಳಿದ್ದೀನಿ. ಅವರು ಆ ಡ್ರಿಂಕನ್ನು ತಗೊಳ್ಳೋದ್ರಿಂದ ಕೂಡ ನಿಮಗೆ ಓವ್ಯುಲೇಷನ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈವನ್ ನಿಮ್ಮ ಪೀರಿಯಡ್ಸ್ ಕೂಡ ರೆಗ್ಯುಲರ್ ಮಾಡುತ್ತೆ. ಸೊ ಈ ಎಲ್ಲ ಒಂದು ಡ್ರಿಂಕ್ಗಳು ನಿಮಗೆ ಓವ್ಯುಲೇಷನ್ನ ಬೂಸ್ಟಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓವ್ಯುಲೇಷನ್ನ ಬೂಸ್ಟ್ ಮಾಡುವಂತಹ ಡ್ರಿಂಕ್ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದರೆ ಇಂಪ್ಲಾಂಟೇಷನ್ ಡೇಸು. ಹೌದು ಫ್ರೆಂಡ್ಸ್, ಓವ್ಯುಲೇಷನ್ ಆದ ತಕ್ಷಣವೇ ಒಂದು 5ನೇ ದಿನದಿಂದಾನೇ ಇಂಪ್ಲಾಂಟೇಷನ್ ಎಲ್ಲ ಮಹಿಳೆಯರಲ್ಲೂ ಸ್ಟಾರ್ಟ್ ಆಗಿರುತ್ತೆ. ಇನ್ ಕೇಸ್ ನೀವು ಓವ್ಯುಲೇಷನ್ ದಿನಗಳಲ್ಲಿ ಇಲ್ಲಿ ಮಿಲನ ಕ್ರಿಯೆ ನಡೆಸಿದ್ದೀರಾ ಅಂತ ಹೇಳಿದರೆ ಮಹಿಳೆಯ ಅಂಡಾಣು ಹಾಗೆ ಪುರುಷರ ವೀರ್ಯಾಣು ಹೋಗಿ ಕಾಂಟ್ಯಾಕ್ಟ್ ಆಗಿರುತ್ತೆ. ಸೊ ಅಲ್ಲಿಂದ ಮಿಲನ ಆಗಿರುವಂತಹ ಅಂಡಾಣು ಹಾಗೆ ವೀರ್ಯಾಣು ಏನಿದೆ ಫರ್ಟಿಲೈಸೇಷನ್ ಆಗಿ ಬಂದು ಗರ್ಭಕೋಶದ ಗರ್ಭಪರದೆಗೆ ಅಂಟ್ಕೊಳ್ಳುತ್ತೆ. ಸೊ ಈ ಒಂದು ಪ್ರೋಸೆಸ್ನ ಇಂಪ್ಲಾಂಟೇಷನ್ ಅಂತೀವಿ. ಸೊ ಇದು ಓವ್ಯುಲೇಷನ್ ಆದ 5ನೇ ದಿನದಿಂದಾನೇ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಒಂದು ಸಮಯದಲ್ಲಿ ನೀವು ಸೇವನೆ ಮಾಡಬೇಕಾಗಿರುವಂತಹ ಡ್ರಿಂಕ್ ಅಂತ ಹೇಳಿದ್ರೆ ಪೊಮೊಗ್ರೆನೇಟ್ ಜ್ಯೂಸ್ ಅಂದರೆ ದಾಳಿಂಬೆಯ ಒಂದು ಜ್ಯೂಸು. ಹೌದು ಫ್ರೆಂಡ್ಸ್, ಈ ಒಂದು ದಾಳಿಂಬೆಯ ಜ್ಯೂಸ್ ನೀವು ಆ ಸಮಯದಲ್ಲಿ ಕುಡಿಯೋದ್ರಿಂದ ನಿಮ್ಮ ಗರ್ಭಕೋಶದ ಗರ್ಭಪರದೆ ಪ್ರಾಪರ್ ಆಗಿ ನಿಮಗೆ ಫಾರ್ಮೇಷನ್ ಆಗಬೇಕು. ಯಾಕೆ ಅಂತ ಹೇಳಿದರೆ ಫರ್ಟಿಲೈಸ್ ಆಗಿರುವಂತಹ ಅಂಡಾಣು ಏನಿದೆ, ಎಗ್ ಎಂಬ್ರಿಯೋ ಅಂತ ಏನು ಹೇಳ್ತೀವಿ, ಬಂದು ಅಲ್ಲಿ ಇಂಪ್ಲಾಂಟ್ ಆಗಬೇಕು ನಿಮ್ಮ ಗರ್ಭಕೋಶದ ಗರ್ಭಪರದೆಗೆ. ಅಂದರೆ ಆ ಒಂದು ಲೇಯರ್ ಏನಿದೆ ಥಿಕ್ ಆಗಬೇಕು, ದಪ್ಪ ಆಗಬೇಕು. ಸೊ ದಟ್ ನಿಮಗೆ ಈ ಒಂದು ಪೊಮೊಗ್ರೆನೇಟ್ ಜ್ಯೂಸ್ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಗರ್ಭಕೋಶದ ಗರ್ಭಪರದೆಯನ್ನು ಥಿಕ್ ಮಾಡೋಕ್ಕೆ. ಸೊ ಇದಾದಮೇಲೆ ಕೆಲವಷ್ಟು ಜನ ಹೇಳ್ತಾರೆ, ಮೇಡಮ್ ಡೈಲಿ ನಾವು ಪೊಮೊಗ್ರೆನೇಟ್ ಜ್ಯೂಸನ್ನು ಸೇವನೆ ಮಾಡೋದು ಕಷ್ಟ ಅಂತ. ಸೊ ಅಂಥವರಿಗೆ ನೀವು ಬೀಟ್ರೂಟ್ ಜ್ಯೂಸನ್ನು ಕೂಡ ತಗೋಬೋದು. ಬೀಟ್ರೂಟ್ ಎಲ್ಲ ಒಂದು ಅಂಗಡಿಯಲ್ಲೂ ಮಾರ್ಕೆಟಲ್ಲೂ ಈಸಿಲಿ ಅವೈಲೇಬಲ್ ಇರುತ್ತೆ, ಎಲ್ಲ ಸೀಸನಲ್ಲೂ ಸಿಗುತ್ತೆ. ಸೊ ಈ ಒಂದು
ಬೀಟ್ರೂಟ್ನ ನೀವು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇದರ ಒಂದು ಜ್ಯೂಸ್ ತೆಗೆದು ಸೋಸ್ಕೊಂಡು ನೀವು ಇಂಪ್ಲಾಂಟೇಷನ್ ದಿನಗಳಲ್ಲಿ ಅಂದರೆ ಪೀರಿಯಡ್ನ 20 ದಿನದಿಂದ ನೀವು ಪೀರಿಯಡ್ನ 28 ಅಥವಾ 30 ದಿನ ತನಕನೂ ನೀವು 8ರಿಂದ 10 ದಿನ ಇದನ್ನು ಸೇವನೆ ಮಾಡಿದ್ರಿ ಅಂದರೆ ನಿಮಗೆ ಇಂಪ್ಲಾಂಟೇಷನ್ ಪ್ರೋಸೆಸ್ ಚೆನ್ನಾಗಾಗಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ನಿಮ್ಮ ಗರ್ಭಕೋಶದ ಗರ್ಭಪರದೆಯನ್ನು ಇದು ಥಿಕ್ ಮಾಡೋದ್ರಿಂದ ಹಿಡಿದು ನಿಮ್ಮ ಒಂದು ಇಂಪ್ಲಾಂಟೇಷನ್ನ ಸಕ್ಸಸ್ಫುಲ್ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ 2 ಡ್ರಿಂಕ್ ಅಂತಲೇ ಹೇಳ್ಬೋದು. ಹಾಗೆ ಕೆಲವಷ್ಟು ಜನ ಕೇಳ್ತಾರೆ ಬ್ಲ್ಯಾಕ್ ರೈಸಿನ್ ವಾಟರ್ ಅಂತ ಹೇಳಿದರೆ ನಮ್ಮ ಚಾನಲ್ನಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು. ಕಪ್ಪು ಒಣ ದ್ರಾಕ್ಷಿಯ ನೀರು ತುಂಬ ಜನ ಇದನ್ನು ಫಾಲೋ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಡೌಟ್ ಇರುತ್ತೆ, ಬ್ಲ್ಯಾಕ್ ರೈಸಿನ್ ವಾಟರ್ನ ಇಂಪ್ಲಾಂಟೇಷನ್ ಡೇಸಲ್ಲಿ ತೊಗೋಬೋದಾ, ಪೀರಿಯಡ್ ಮಿಸ್ ಆದರೆ ತೊಗೋಬೋದಾ ಅಂತ. ಫ್ರೆಂಡ್ಸ್, ಬ್ಲ್ಯಾಕ್ ರೈಸಿನ್ ವಾಟರ್ನ ನೀವು ಹೋಲ್ ಮಂತ್ ಕೂಡ ತೊಗೋಬೋದು, ಅಂದರೆ ಇಡೀ ತಿಂಗಳು ನೀವು ತೊಗೋಬೋದು. ನಿಮ್ಮ ಪೀರಿಯಡ್ ಮಿಸ್ ಆದ್ರೂ ತೊಗೋಬೋದು. ಯಾವಾಗ ನಿಮಗೆ ಪ್ರೆಗ್ನೆನ್ಸಿ ಒಂದು ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂದರೆ ನೀವು ಇದನ್ನು ಸ್ಟಾಪ್ ಮಾಡಿ, ಡಾಕ್ಟರ್ ನಿಮಗೇನು ಹೇಳ್ತಾರೆ ಅದನ್ನು ತೊಗೊಳ್ಳಿ. ಸೊ ಹೋಲ್ ಮಂತ್ ಕೂಡ ನೀವು ಬ್ಲ್ಯಾಕ್ ರೈಸಿನ್ ವಾಟರ್ನ ತೊಗೋಬೋದು. ಸೊ ಫ್ರೆಂಡ್ಸ್, ಇಷ್ಟು ಇನ್ಫಾರ್ಮೇಷನ್ ಏನಿದೆ ನೀವು ಒಂದು ನೋಟ್ ಬುಕ್ಕಲ್ಲಿ ಬರ್ತ್ಕೊಂಡು ಇಟ್ಕೊಳ್ಳಿ, ಸೋ ದಟ್ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರಬಾರ್ದು. ಯಾವ ದಿನಗಳಲ್ಲಿ ಯಾವ ಡ್ರಿಂಕ್ನ ನೀವು ಸೇವನೆ ಮಾಡೋದ್ರಿಂದ ಕೇವಲ ಒಂದೇ ಒಂದು ತಿಂಗಳಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್, ಮ್ಯಾಜಿಕ್ ರೀತಿ ನಿಮಗೆ ರಿಸಲ್ಟ್ ನೀವು ನೋಡಬಹುದು. ಅಂದರೆ ಅಷ್ಟು ನಿಮಗೆ ಒಳ್ಳೆ ರೀತಿ ರಿಸಲ್ಟನ್ನ ಈ ಎಲ್ಲ ಡ್ರಿಂಕ್ಗಳು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಔಷಧಿಯ ಮೇಲೇ ಟೋಟಲಿ ಡಿಪೆಂಡ್ ಆಗಿರಬೇಡಿ. ಯಾವುದೇ ಒಂದು ನಾವು ಔಷಧಿಯನ್ನು ಮಾತ್ರೆಗಳನ್ನು ಸೇವನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ಅದು ನಮಗೆ ಬೆನಿಫಿಟ್ಸ್ನ ನೀಡ್ತಾ ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ಬಾಡಿನಲ್ಲಿ ಟಾಕ್ಸಿನ್ಸ್ನ ಜಮೆ ಆಗ್ತಾನೆ ಹೋಗುತ್ತೆ. ಸೊ ಯಾವತ್ತಿದ್ರೂ ನೈಸರ್ಗಿಕವಾಗಿ ಸಿಗುವಂತಹ ಪದಾರ್ಥಗಳನ್ನು ನಾವು ಯಾವಾಗ ಬಳಸ್ಕೊಂಡು ನಮ್ಮ ಒಂದು ಬಂಜೆತನ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತೀವೋ ಅಷ್ಟೇ ಒಳ್ಳೆ ರೀತಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದರೆ ವಿಡಿಯೋನ ಊರಿ ತನಕ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.